ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಬ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಈ ಮಾಘ ಗುಪ್ತ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕಲಶ ಸ್ಥಾಪನೆ ಯಾವಾಗ, ಹಾಗೆ ಇನ್ನು ಇದು ಗುಪ್ತ ನವರಾತ್ರಿ ನಮಗೆ ಯಾವಾಗ ಪ್ರಾರಂಭ ಮುಕ್ತಾಯ, ಹಾಗೆ ಯಾವ ದಿವಸ ಯಾವ ಅಮ್ಮನವರ ಪೂಜೆ ಮಾಡಬೇಕಂತ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ನಾವು ಈ ನವರಾತ್ರಿಯನ್ನು ಪ್ರಾರಂಭ ಮಾಡುವಂಥದ್ದು ನಮಗೆ 29ನೇ ತಾರೀಕು ಬುಧವಾರ ನಮಗೆ ಮಾಘ ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆ ಇರ್ತದೆ. ಸೊ ನಮಗೆ 30ನೇ ತಾರೀಕಿನಿಂದ ನಮಗೆ ನವರಾತ್ರಿ ಹಬ್ಬ ಪ್ರಾರಂಭವಾಗ್ತದೆ. ಸೊ ನಾವು 30ನೇ ತಾರೀಕಿಗೆ ನಾವು ಮೊದಲನೇ ದಿವಸ ಶೈಲಪುತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಈ ಗುಪ್ತ ನವರಾತ್ರಿಯಲ್ಲಿ ನಾವು ಸಾಮಾನ್ಯವಾಗಿ ತಾಂತ್ರಿಕರು ತುಂಬಾ ರಹಸ್ಯವಾಗಿ ಅಮ್ಮನವರನ್ನು ಪೂಜೆ ಮಾಡಿ ತಮ್ಮ ಒಂದು ತಾಂತ್ರಿಕ ಶಕ್ತಿಯನ್ನು ಪಡೀತಾರೆ. ಅದೇ ರೀತಿ ನಾವು ಸಹ ಗುಪ್ತವಾಗಿ ರಹಸ್ಯವಾಗಿ ಅಮ್ಮನವರನ್ನು ಪೂಜೆ ಮಾಡಿದರೆ ಖಂಡಿತವಾಗಲೂ ಸಹ ನಮಗೆ ಎಲ್ಲ ಇಷ್ಟಾರ್ಥಗಳು ಸಹ ಒಂದು ಲಭಿಸುತ್ತದೆ. ಈ ನವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ನಾವು ಯಾರಿಗೆ ಸಹ ಹೇಳಬಾರ್ದು. ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟೇ ತಿಳಿದಿರಬೇಕು ವಿನಃ ಬೇರೆಯವರಿಗೆ ನೀವು ಹೇಳಿದ್ದೇ ಆದಲ್ಲಿ ನಿಮಗೆ ಅದು ಪೂಜೆಯ ಫಲ ಸಹ ನಿಮಗೆ ಅದು ಸಿಗುವುದಿಲ್ಲ. ಸೊ ಆದ್ದರಿಂದ ತುಂಬಾ ಗುಪ್ತವಾಗಿ ನವರಾತ್ರಿ ಹಬ್ಬವನ್ನು ನೀವು ಆಚರಣೆ ಮಾಡಬೇಕು. ನಮಗೆ ವರ್ಷಕ್ಕೆ 4 ನವರಾತ್ರಿ ಹಬ್ಬಗಳು ಸಹ ಬರುವಂಥದ್ದು. 2 ಗುಪ್ತ ನವರಾತ್ರಿ, ಇದು ನಮಗೆ ಮಾಘ ಮಾಸದಲ್ಲಿ ಬರುತ್ತದೆ. ಹಾಗೆ ಮತ್ತೊಂದು ಗುಪ್ತ ನವರಾತ್ರಿ ಆಷಾಢ ಮಾಸದಲ್ಲಿ ಬರುವಂಥದ್ದು. ಹಾಗೆ ಎರಡು ಒಂದು ವಿಶೇಷ ನವರಾತ್ರಿ ಅಂತ ಅಂದರೆ ಮೊದಲನೇದು ವರ್ಷದ ಆರಂಭದಲ್ಲಿ ಒಂದು ಚೈತ್ರ ನವರಾತ್ರಿಯಲ್ಲಿ ನಮಗೆ ಒಂದು ಬರುತ್ತದೆ. ಹಾಗೆ ಇನ್ನೊಂದು ಶಾರದೀಯ ನವರಾತ್ರಿ, ನಾವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಸಮಯದಲ್ಲಿ ಆಚರಣೆ ಮಾಡ್ತೀವಲ್ವಾ, ಮೈಸೂರು ದಸರಾ, ಅದು ನಮಗೆ ಒಂದು ಶಾರದೀಯ ನವರಾತ್ರಿ ಆಗಿರುತ್ತದೆ. ಸೊ ನಮಗೆ ಈ ಸಲ ಒಂದು ನವರಾತ್ರಿ ಹಬ್ಬ ಪ್ರಾರಂಭವಾಗುವಂಥದ್ದು 30ನೇ ತಾರೀಕು ಗುರುವಾರ ನಮಗೆ ಪ್ರಾರಂಭವಾಗುವಂಥದ್ದು. ಕೆಲವರು ಈ ತಾಂತ್ರಿಕರು ಸಾಮಾನ್ಯವಾಗಿ ಈ ಗುಪ್ತ ನವರಾತ್ರಿಯಲ್ಲಿ ದಶಮಹಾವಿದ್ಯೆಗಳನ್ನು ಪೂಜೆ ಮಾಡ್ತಾರೆ. ಹಾಗೆ ಕೆಲವರು ನವದುರ್ಗಿ ಅವರನ್ನು ಸಹ ಪೂಜೆ ಮಾಡ್ತಾರೆ. ನಿಮಗೆ ಏನು ಇಷ್ಟವಿರ್ತದೋ ಅದು ನೀವು ಮಾಡಬಹುದು. ಆದರೆ ಸಾಮಾನ್ಯವಾಗಿ ಈ ಗುಪ್ತ ನವರಾತ್ರಿಯಲ್ಲಿ ದಶಮಹಾವಿದ್ಯೆಗಳನ್ನೇ ಪೂಜೆ ಮಾಡುವಂಥದ್ದು. ನೀವು ನವದುರ್ಗಿ ಅವರನ್ನು ಸಹ ನೀವು ಪೂಜೆ ಮಾಡ್ಕೋಬಹುದು. 30ನೇ ತಾರೀಕು ನಾವು ಗುರುವಾರ ಶೈಲಪುತ್ರಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ. 31ನೇ ತಾರೀಕು ಶುಕ್ರವಾರ ಬ್ರಹ್ಮಚಾರಿಣಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ. 1ನೇ ತಾರೀಕು ಶನಿವಾರ ಫೆಬ್ರವರಿದಲ್ಲಿ ಬರ್ತದೆ. ಇದರಲ್ಲಿ ನಾವು ಚಂದ್ರಗಂಟ ಅಮ್ಮನವರನ್ನು ಪೂಜೆ ಮಾಡ್ತೀವಿ. 2ನೇ ತಾರೀಕಿನಲ್ಲಿ ನೀವು ಸ್ವಲ್ಪ ತಿಳಿದುಕೊಳ್ಬೇಕು ಏನಪ್ಪ ಅನ್ನೋದಾದರೆ, ರವಿವಾರ 2ನೇ ತಾರೀಕು ನಮಗೆ ಚತುರ್ಥಿ ಹಾಗೆ ಪಂಚಮಿ ತಿಥಿ ಎರಡೂ ಸಹ ಬರುವಂಥದ್ದು. ಸೊ ಆದ್ದರಿಂದ ನಾವು ಬೆಳಗಿನ ಸಮಯದಲ್ಲಿ ಬೆಳಿಗ್ಗೆ ನಾವು ಕೂಷ್ಮಾಂಡ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಹಾಗೆ ಸಂಜೆ ಸಮಯದಲ್ಲಿ ಸ್ಕಂದಮಾತಾ ಅಮ್ಮನವರನ್ನು ಪೂಜೆ ಮಾಡಬೇಕು. ಹಾಗೆ 3ನೇ ತಾರೀಕು ಸೋಮವಾರ ನಮಗೆ ಷಷ್ಠಿ ಇರ್ತದೆ, ಕಾತ್ಯಾಯಿನಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಹಾಗೆ 4ನೇ ತಾರೀಕು ಮಂಗಳವಾರ ನಮಗೆ ಸಪ್ತಮಿ ಇರ್ತದೆ. ಸೊ ಆದ್ದರಿಂದ ನಾವು ಕಾಲರಾತ್ರಿ ಅಮ್ಮನವರನ್ನು ಪೂಜೆ ಮಾಡಿದರೆ, 5ನೇ ತಾರೀಕು ಬುಧವಾರ ಅಷ್ಟಮಿ ಇರ್ತದೆ. ಇದು ನಮಗೆ ತುಂಬಾ ಪ್ರಮುಖವಾಗಿರುವಂಥದ್ದು, ಮಹಾಗೌರಿ ಅಮ್ಮನವರ ಪೂಜೆ. ಇದರಲ್ಲಿ ನೀವು ಮಕ್ಕಳಿಗೆ ಸಮಸ್ಯೆವಿದ್ದಲ್ಲಿ ಈ ಮಹಾಗೌರಿ ಅಮ್ಮನವರ ಪೂಜೆ ಮಾಡಿದರೆ, ಈ ಮಹಾಗೌರಿ ಅಮ್ಮನವರು ತುಂಬಾ ಒಂದು ಕರುಣಾಮಯಿ ಆಗಿರ್ತಾರೆ. ಸೊ ನೀವು ಯಾವುದೇ ಒಂದು ವರಗಳನ್ನು ಸಹ ಕೇಳ್ಕೊಂಡ್ರೆ ತಥಾಸ್ತು ಅಂತ ಬೇಗನೆ ವರ ಕೊಡ್ತಾರೆ. ಸೊ ಆದ್ದರಿಂದ ಈ ಪೂಜೆ ನೀವು ಮಾಡಬೇಕು. ಹಾಗೆ 6ನೇ ತಾರೀಕು ಗುರುವಾರ ನಮಗೆ ನವಮಿ ಇರ್ತದೆ. ಸಿದ್ಧಾತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಎಲ್ಲ ರೀತಿಯ ಒಂದು ಸಿದ್ಧಿ ಬುದ್ಧಿ ತಂತ್ರಗಳನ್ನು ಸಹ ಕೊಡುವಂಥವರು ಸಿದ್ಧಾತ್ರಿ ಅಮ್ಮನವರು. ಸೊ ನಾವು 6ನೇ ತಾರೀಕು ಗುರುವಾರ ಪೂಜೆ ಮಾಡ್ತೀವಿ. ಹಾಗೆ 7ನೇ ತಾರೀಕು ನಮಗೆ ದಶಮಿ ಇರ್ತದೆ, ನವರಾತ್ರಿ ಹಬ್ಬವನ್ನು ಕೊನೆ ಮಾಡಬೇಕಾಗಿರುವಂಥದ್ದು. ಸೊ ನೀವು ಆಯಾ ದೇವರಿಗೆ ಇಷ್ಟವಾಗಿರುವಂಥ ಒಂದು ಪ್ರಸಾದಗಳನ್ನು ನೀವು ಸಿದ್ಧ ಮಾಡಿಕೊಂಡು ನೀವು ಪೂಜೆ ಮಾಡಬೇಕಾಗಿರುತ್ತದೆ. 1ನೇ ದಿವಸ ತುಪ್ಪದಿಂದ ಮಾಡಿದ ಪ್ರಸಾದ, 2ನೇ ದಿವಸ ಸಕ್ಕರೆ, 3ನೇ ದಿವಸ ಹಾಲು, 4ನೇ ದಿವಸ ಅಂದರೆ 2ನೇ ತಾರೀಕು ಬೆಳಿಗ್ಗೆ ಸಮಯದಲ್ಲಿ ನೀವು ಮಾಲ್ಪುವ ಇಲ್ಲವಾದರೆ ಬೆಲ್ಲದಿಂದ ಮಾಡಿದ ಪ್ರಸಾದ. ಹಾಗೆ ಸಂಜೆ ಸಮಯದಲ್ಲಿ ಬಾಳೆಹಣ್ಣನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು, ಸ್ಕಂದ ಮಾತಾಮ್ಮನವರ ಪೂಜೆ. ಹಾಗೆ 3ನೇ ತಾರೀಕು ನಮಗೆ 6ನೇ ದಿವಸವಿರ್ತದೆ, ಷಷ್ಠಿ ಇರ್ತದೆ. ಕಾತ್ಯಾಯಿನಿ ಅಮ್ಮನವರಿಗೆ ಕೆಂಪು ಬಣ್ಣ ಹಾಗೆ ನಾವು ಜೇನುತುಪ್ಪದಿಂದ ಮಾಡಿದ ಪ್ರಸಾದವನ್ನು ಇಡ್ತೇವೆ. ಹಾಗೆ 7ನೇ ದಿವಸ ನಾವು ಬೆಲ್ಲದಿಂದ ಮಾಡಿದ ಪ್ರಸಾದ. 8ನೇ ದಿವಸ ನಾವು ಕಾಯಿಯಿಂದ ಮಾಡಿದ ಪ್ರಸಾದ, ಕಾಯಿಯನ್ನು ಮಾಡ್ಬೋದು, ಪಂಚಕಜ್ಜಾಯ ಮಾಡ್ಬೋದು.
ಹಾಗೆ 9ನೇ ದಿವಸ ಎಳ್ಳಿನಿಂದ ಮಾಡಿದ ಪ್ರಸಾದ. ಹಾಗೆ 10ನೇ ದಿವಸ ನೀವು ಇದನ್ನು ಒಂದು ವಿಸರ್ಜನೆ ಮಾಡುವ ದಿವಸ ನೀವು ಹೋಳಿಗೆ, ಅನ್ನ, ಸಾಂಬಾರು, ಪಲ್ಯ ಈ ಥರ ಮಾಡಿಕೊಂಡು ವಿಸರ್ಜನೆ ಮಾಡಬೇಕಾಗಿರುತ್ತದೆ. ವಿಜಯದಶಮಿ ಪೂಜೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡುವಂಥದ್ದು. ನಾವು ಘಟಸ್ಥಾಪನೆಯ ಸಮಯ ತಿಳಿಸ್ಕೊಡ್ಬೇಕು ಅನ್ನೋದಾದರೆ, ಈ ಘಟಸ್ಥಾಪನೆಯನ್ನು ಈ ಸಲ ನಮಗೆ ವೈತಾಪತ ಯೋಗ ಬಂದಿದ್ದು, ಸೊ ಆದ್ದರಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಸಾಮಾನ್ಯವಾಗಿ ನೀವು 5 ಗಂಟೆ 15 ನಿಮಿಷದಿಂದ 5 ಗಂಟೆ 45 ನಿಮಿಷವರೆಗೆ ನೀವು ಮಾಡ್ಕೋಬಹುದು. ನಮಗೆ ಸೂರ್ಯೋದಯವಿರುವಂಥದ್ದು 6 ಗಂಟೆ 52 ನಿಮಿಷಕ್ಕೆ ಆಗಿರುತ್ತದೆ. ಸೊ ಆದ್ದರಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶವನ್ನು ಸ್ಥಾಪನೆ ಮಾಡಿಕೊಂಡ್ರೆ ನೀವು ಸೂರ್ಯೋದಯವರೆಗೆ ನೀವು ಪೂಜೆ ಮಾಡ್ಕೋಬಹುದು. ಇಲ್ಲವಾದಲ್ಲಿ ನಮಗೆ ಅಭಿಜಿತ್ ಮುಹೂರ್ತವಿರುವಂಥದ್ದು ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ 1 ಗಂಟೆ 2 ನಿಮಿಷವರೆಗೂ ಇರ್ತದೆ. ಸೊ ಆ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು. ಒಂದು ವೇಳೆ ಕಳಶ ಸ್ಥಾಪನೆ ಬೆಳಿಗ್ಗೆ ಮಾಡಿಲ್ಲ ಅನ್ನೋದಾದರೂ ಸಹ ಈ ಅಭಿಜಿತ್ ಮುಹೂರ್ತದಂದು ಸಹ ನೀವು ಮಾಡ್ಕೋಬೋದು. ತುಂಬಾ ಶ್ರೇಷ್ಠವಾಗಿರುವಂಥ ಒಂದು ಮುಹೂರ್ತ. ಹಾಗೆ ನಮಗೆ ಗುರುವಾರ ರಾಹುಕಾಲ ಪ್ರಾರಂಭವಾಗುವಂಥದ್ದು 1:15ರಿಂದ 3 ಗಂಟೆವರೆಗೆ ಇರ್ತದೆ. ಸೊ ಅದರಿಂದ ನೀವು ಒಂದು ಅಭಿಜಿತ್ ಮುಹೂರ್ತದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು. ನೀವು ಪ್ರತಿನಿತ್ಯ ಪೂಜೆ ಸಹ ನೀವು ರಾಹುಕಾಲ, ಯಮಗಂಧಲ ಕಾಲ ನೀವು ನೋಡಿಕೊಂಡು ನೀವು ಪೂಜೆ ಮಾಡ್ಕೋಬೇಕು. ಇಷ್ಟು ನನಗೆ ತಿಳಿಸ್ಕೊಡುವಂಥದ್ದು. ನೀವು ಪ್ರತಿ ದಿವಸ ಸಹ ಏನಾದರೂ ಸಿಂಪಲ್ ಆಗಿ ನೀವು ಪ್ರಸಾದ ಮಾಡಿಕೊಂಡು ನೀವು ಪೂಜೆ ಮಾಡ್ಕೋಬಹುದು. ಬೆಳಿಗ್ಗೆ ನೀವು ದುರ್ಗಾ ಸಪ್ತಶತಿ, ಶ್ರೀದೇವಿ ಕವಚ, ಶ್ರೀದೇವಿ ಮಹಾತ್ಮೆ ಇಷ್ಟನ್ನು ಒಂದು ಓದ್ಕೋಬೇಕು. ಹಾಗೆ ಸಂಜೆ ಸಮಯದಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ತ್ರಿಶತಿ ನಾಮಾವಳಿ, ಕನಕದಾರ ಸ್ತೋತ್ರ, ಹಾಗೆ ಶ್ರೀ ಸೂಕ್ತ ಅಷ್ಟನ್ನು ಸಹ ನೀವು ಓದ್ಕೋಬೇಕಾಗಿರುವಂಥದ್ದು. ತುಂಬಾ ಶ್ರೇಷ್ಠವಾಗಿರುವಂಥದ್ದು. ನಾವು ಈ ಅಕ್ಟೋಬರ್ ಸಮಯದಲ್ಲಿ ನವರಾತ್ರಿನ ಯಾವ ರೀತಿ ಆಚರಣೆ ಮಾಡಿರ್ತೀವೋ ಅದೇ ರೀತಿಯೇ ನಾವು ಆಚರಣೆ ಮಾಡುವಂಥದ್ದು. ಕಲಶ ಸ್ಥಾಪನೆ ಸಹ ಅದೇ ರೀತಿಯೇ ಮಾಡಬೇಕು. ಕಲಶಕ್ಕೆ ನೀವು ಬೇವಿನ ಸೊಪ್ಪನ್ನಿಟ್ಟು, ಕಾಯನ್ನಿಟ್ಟು ಪೂಜೆ ಮಾಡಬೇಕು. ನೀವು ಹೊಸ ಕಾಯನ್ನೇ ಇಟ್ಟು ನೀವು ಪೂಜೆ ಮಾಡಬೇಕು. ಬುಧವಾರ ಒಂದು ಕಾಯನ್ನು ಇಟ್ಟು ನೀವು ಪೂಜೆ ಮಾಡಿರ್ತೀರಿ ಅಮಾವಾಸ್ಯೆಗೆ, ಆ ಕಾಯನ್ನು ಇಟ್ಟು ನಾವು ಪೂಜೆ ಮಾಡಲು ಬರುವುದಿಲ್ಲ. ಗುರುವಾರ ಬೆಳಿಗ್ಗೆ ನಾವು ಕಲಶಕ್ಕೆ ಮತ್ತೆ ಹೊಸದಾದ ಕಾಯನ್ನೇ ಇಟ್ಟು ನಾವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕು. ಈ ಕಲಶ ನಾವು 10 ದಿನಗಳ ಕಲಶ ಒಂದು ಕದಲಿಸಬಾರ್ದು. ಹಾಗೆಯೇ ಅಮ್ಮನವರ ಒಂದು ಹೆಸರಿನಲ್ಲಿ ನಾವು ಕಲಶವನ್ನು ಸ್ಥಾಪನೆ ಮಾಡಿ ಈ ಗುಪ್ತ ನವರಾತ್ರಿ ಹಬ್ಬನ ತುಂಬ ರಹಸ್ಯವಾಗಿ ಆಚರಣೆ ಮಾಡಬೇಕು. ನೀವು ಹೊಸೂರು ಪೂಜೆ, ತುಳಸಿ ಪೂಜೆಯನ್ನು ನೀವು ಅದೇ ರೀತಿಯೇ ಮಾಡುವಂಥದ್ದು. ಹಾಗೆ ರಾತ್ರಿ ಸಮಯದಲ್ಲಿ ನಾವು ಪ್ರತಿನಿತ್ಯ ರಾತ್ರಿ ಕೆಂಪಾರತಿಯನ್ನು ಮಾಡಬೇಕು ಅಮ್ಮನವರಿಗೆ. ಮತ್ತು ನೀವು ಏನು ಸಹ ಮಾಡಲು ಹೋಗಬೇಡಿ, ಕೆಂಪಾರತಿ ಮಾಡಿ ಅಷ್ಟನೇ ಬಿಡಬೇಕು. 10ನೇ ದಿವಸ ನಾವು ಅಂದರೆ 10ನೇ ದಿವಸ ನಮಗೆ 7ನೇ ತಾರೀಕು ಶುಕ್ರವಾರ ಬರ್ತಾರೆ, ದಶಮಿ ಇರ್ತದೆ. ಸೊ ಸಂಜೆ ಸಮಯದಲ್ಲಿ ನೀವು ಕಲಶದಾಟನ್ನು ಮಾಡಿಕೊಂಡು ಒಂದು ಸಂಜೆ ಸಮಯದಲ್ಲಿ ನೀವು ಬೆಳಿಗ್ಗೆ ಪೂಜೆ ಮಾಡಿರ್ತೀರಿ, ವಿಶೇಷವಾದ ಪ್ರಸಾದಗಳನ್ನಿಟ್ಟು ಸಂಜೆ ನೀವು ಮತ್ತೊಂದು ಸಲ ನೀವು ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನಿಟ್ಟು ನೀವು ಕಲಶದಾಟನೆ ಮಾಡಿ ಕೆಂಪಾರತಿಯನ್ನು ಮಾಡಿ ಕಾಯಿನ ಹೊಡೆದು ಪೂಜೆ ಮಾಡಿಕೊಂಡು ನೀವು ಕಲಶ ವಿಸರ್ಜನೆ ಮಾಡಬಹುದು. ಹಾಗೆ ಕಲಶಕ್ಕೆ ಇಟ್ಟಿರುವಂಥ ಒಂದು ಬ್ಲೌಸ್ ಪೀಸ್ ನೀವನ್ನೇ ಅದು ಉಪಯೋಗಿಸ್ಕೋಬಹುದು, ಬ್ಲೌಸ್ ಪೀಸ್ ಬಳೆ. ಹಾಗೆ ಕಲಶಕ್ಕೆ ನೀವು ಅಂತ ಅಮ್ಮನವರಿಗೆ ನೀವು ಮದ್ಲಕ್ಕಿಯನ್ನು ನೀವು ಇರಬೇಕು. ಆ ಮದ್ಲಕ್ಕಿನ ದೇವಸ್ಥಾನದಲ್ಲಿ ನೀವು ಅರ್ಪಿಸಬೇಕು. ಹಾಗೆ ಧಾನ್ಯ ಕಲಶದ ಪೂಜೆಯನ್ನು ಸಹ ಮಾಡಬಹುದು. ನಾವು ಟೋಟಲಿ ಆಗಿ ನಾವು ನವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡುತ್ತೀವೋ ಅದೇ ರೀತಿಯೇ ಮಾಡುವಂಥದ್ದು. ನಾನು ನಿಮಗೆ ಈಗಾಗಲೇ ಒಂದು ಶಾರದೀಯ ನವರಾತ್ರಿ ಬಗ್ಗೆ ಒಂದು ಪ್ಲೇ ಲಿಸ್ಟನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ನೀವು ನೋಡಿಕೊಂಡು ಅದೇ ರೀತಿಯೇ ಈ ನವರಾತ್ರಿ ಹಬ್ಬವನ್ನು ಸಹ ನೀವು ಆಚರಣೆ ಮಾಡಬಹುದು. ನೋಡಲು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಪ್ತ ನವರಾತ್ರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನಾನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.